ಕೊಪ್ಪಳದ ಐತಿಹಾಸಿಕ ಗವಿಸಿದ್ದೇಶ್ವರ ಜಾತ್ರೆಗೆ ಭರ್ಜರಿ ಸಿದ್ಧತೆ ನಡೆದಿದೆ. ಸ್ವತಃ ಶ್ರೀಗಳೇ ಮುಂದೆ ನಿಂತು ಎಲ್ಲ ಸಿದ್ಧತಾ ಕಾರ್ಯವನ್ನ ನೋಡಿಕೊಳ್ಳುತ್ತಿದ್ದಾರೆ. ಇದೇ ಜನವರಿ 15ರಿಂದ ಆರಂಭವಾಗಲಿರೋ ಐತಿಹಾಸಿಕ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಲಿದ್ದಾರೆ. ಇನ್ನು ಮತ್ತೊಂದು ಮಾದರಿ ಹೆಜ್ಜೆ ಇಟ್ಟಿರೋ ಶ್ರೀಗಳು ವಿಶೇಷ ಚೇತನರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ. ವಿಶೇಷ ಚೇತನರಿಗೆ ಕೃತಕ ಅಂಗಾಂಗ ಜೋಡಣೆ ಮೂಲಕ ಸಾಮಾಜಿಕ ಕಾರ್ಯಕ್ಕೂ ಕೈ ಹಾಕಿ ಮಾದರಿ ನಡೆ ಅನುಸರಿಸಿರುವುದು ವಿಶೇಷ. ಹಾಕ್ತಾ ಇದೆ. ಅದೆಲ್ಲದಕ್ಕೂ ಕೂಡ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಅದಾದ ಮೇಲೆ ವಿಕಲಚೇತನರು ಅಂತ ಹೇಳಿ ಕರೆಯಲಾಯಿತು, ಈಗ ವಿಶೇಷ ಚೇತನರು ಅಂತ ಹೇಳಿ ಕರೆಯಲಾಗ್ತಾ ಇದೆ. ಇದಕ್ಕೆ ಶ್ರೀ ಗವಿಸಿದ್ದೇಶ್ವರ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅನ್ನುವ ಮಹಾನ್ ಉದ್ದೇಶದಿಂದ ಈ ಜಾಗೃತಿ ರ್ಯಾಲಿಯನ್ನ ಹಮ್ಮಿಕೊಂಡು ಬಂದಿರತಕ್ಕಂಥ ಪರಂಪರೆ ಇದೆ. ಈಗ ನಿಮಗೆ ಈ ಎದುರಿಗೆ ಕಾಣುವಂಥ ಒಂದು ಬಾವಿ ಇದೆಯಲ್ಲ, ಆ ಬಾವಿ ಏನು ಅಂತ ಅನ್ನೋದನ್ನ ಒಂದು ಈ ಸಮಾಜಮುಖಿ ಜಾಗೃತಿ ಜಾತ್ರೆಯ ಈ ವರ್ಷದ ಕಾರ್ಯಕ್ರಮ ಕೃತಕ ಅಂಗಾಂಗ ಜೋಡಣೆ ವಿತರಣೆ ಜಾಗೃತಿ ಅಭಿಯಾನ. ಈ ಸಕಲ ಚೇತನ ಈ ರ್ಯಾಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಈ ಸಮಾಜಮುಖಿ ಜಾಗೃತಿ ಜಾತ್ರೆಯ ಈ ವರ್ಷದ ಕಾರ್ಯಕ್ರಮ ಕೃತಕ ಅಂಗಾಂಗ ಜೋಡಣೆ ವಿತರಣೆ ಜಾಗೃತಿ ಅಭಿಯಾನ. ಈ ಸಕಲ ಚೇತನ ಈ ರ್ಯಾಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಸರ್ವರನ್ನು ಕೂಡ ಭಾರತೀಯ ಸೇವಾದಳದ ವಿದ್ಯಾರ್ಥಿಗಳು ಪುಸ್ತಕದ ಕಾಣಿಕೆಯನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಶಾಲೆ, ಕಾಲೇಜು, ಶಿಕ್ಷಣ ಸಂಸ್ಥೆ, ಸಂಘ ಸಂಸ್ಥೆಗಳು ಎಲ್ಲರೂ ಕೈ ಜೋಡಿಸಿ ಈ ಮಹಾನ್ ಕಾರ್ಯಕ್ಕೆ ತಾವೆಲ್ಲರೂ ಅಣಿಯಾಗ್ತಾ ಇದ್ದೀರಿ. ನೀವು ವಿಕಲಚೇತನರನ್ನ ಸಕಲ ಚೇತನದ ಕಡೆಗೆ ಕೊಂಡೊಯ್ಯುವ ಹೆಜ್ಜೆ ಆಗಿರ್ತದೆ. ಅಂತ ಮಹಾನ್ ಹೆಜ್ಜೆಗೆ ತಾವು ಸಾಕ್ಷಿಯಾಗಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಈ ಬೃಹತ್ ರ್ಯಾಲಿಗೆ ಚಾಲನೆಯನ್ನು ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು. ಹಸಿರು ನಿಶಾನೆಯನ್ನು ತೋರಿಸುವುದರ ಮೂಲಕ ಎಲ್ಲರೂ ಒಂದು ಸಾರಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳು ಹಾಗೆ ಶಾಸಕರು ಜೊತೆಗಿರುವಂತ ಎಲ್ಲರ ಭಯ, ತಾತ್ಸಾರ, ಕೀಳರಿಮೆ, ಪರಾವಲಂಬನೆಯ ಕೂಪದಿಂದ ಮೇಲೆತ್ತುವ ಮಹಾನ್ ಕಾರ್ಯವನ್ನ ಜಿಲ್ಲಾಧಿಕಾರಿಗಳು ನೆರವೇರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಇದರ ಅರ್ಥ ಇಷ್ಟೇ, ಆ ಬಾವಿಯ ಕೂಪದಿಂದ ಮೇಲೆತ್ತುವಂತ ಕೆಲಸ ಅದೇ ಸಕಲ ಚೇತನ ಅಂದ್ರೆ ನಾವೆಲ್ಲರೂ ಕೂಡ ಆ ಬಾವಿಯಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತುವ ಕೆಲಸವನ್ನ ಇವತ್ತಿನಿಂದ ಪ್ರಾರಂಭ ಮಾಡೋಣ. ಪ್ರತಿಯೊಬ್ಬರು ಆ ದಿಶೆಯಲ್ಲಿ ದೃಢ ಸಂಕಲ್ಪ ಮಾಡೋಣ ಅನ್ನುವಂತ ಒಂದು ಮಹಾನ್ ಉದ್ದೇಶವನ್ನ ಈ ಬಾವಿಯಿಂದ ಮೇಲೆತ್ತುವ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.